ಆಕಾಶವಾಣಿ ಮಂಗಳೂರು. ಯುವವಾಣಿ ಕಲಾ ಸಂಜೆ. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಇಂದಿನ ಯುವವಾಣಿ ಕಲಾ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕಾರ್ಯಕ್ರಮ ವೈವಿಧ್ಯ. ಪ್ರಸ್ತುತಪಡಿಸುವವರು ನೆಹರು ಮೆಮೋರಿಯಲ್ ಕಾಲೇಜು ಸುಳ್ಯ, ಇಲ್ಲಿನ ವಿದ್ಯಾರ್ಥಿಗಳು. ನಮಸ್ಕಾರ ಕೇಳುಗರೆ, ಇದು ನಿಮ್ಮ ಪ್ರೀತಿಯ ಆಕಾಶವಾಣಿ ಕೇಂದ್ರ ಮಂಗಳೂರು ಪ್ರಸ್ತುತಪಡಿಸುವ ವಿಶೇಷ ಕಾರ್ಯಕ್ರಮ. ಕರ್ನಾಟಕದ ಪ್ರಸಿದ್ಧ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾಗಿರುವ ಕೆವಿಜಿ ಸಮೂಹ ಸಂಸ್ಥೆ ಮಾತೃ ಸಂಸ್ಥೆಯಾಗಿರುವ ನೆಹರು ಮೆಮೋರಿಯಲ್ ಕಾಲೇಜ್ ಸುಳ್ಯ ತನ್ನ ವಿದ್ಯಾಭ್ಯಾಸದ ಗುಣಮಟ್ಟ ಮತ್ತು ಶೈಕ್ಷಣಿಕ ಸಾಧನೆಯ ಮೂಲಕ ಗುರುತಿಸಿಕೊಂಡಿದೆ. ವಿದ್ಯಾರ್ಥಿಗಳು ಭವಿಷ್ಯವನ್ನು ರೂಪಿಸುವಲ್ಲಿ ಅಮೂಲ್ಯವಾದ ಕೊಡುಗೆ ನೀಡಿದೆ. ವಿದ್ಯಾರ್ಥಿಗಳು ತಾವು ಆಯ್ಕೆ ಮಾಡುವ ಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಲು ನೆಹರು ಮೆಮೋರಿಯಲ್ ಕಾಲೇಜ್ ಸುಳ್ಯ ಒಂದು ಉತ್ತಮ ವೇದಿಕೆಯನ್ನು ಒದಗಿಸುತ್ತದೆ. ಅದರಂತೆ ಈ ದಿನ ಅನೇಕ ಕಾರ್ಯಕ್ರಮಗಳನ್ನು ನೆಹರು ಮೆಮೋರಿಯಲ್ ಕಾಲೇಜ್ ಸುಳ್ಯ ವಿದ್ಯಾರ್ಥಿಗಳಿಂದ ಮೂಡಿಬರಲಿದೆ. ಪ್ರಾರ್ಥನೆ, ನೆಹರು ಮೆಮೋರಿಯಲ್ ಕಾಲೇಜ್ನ ಪಕ್ಷಿನೋಟ, ದೇಶಭಕ್ತಿ ಗೀತೆ, ಭಾವಗೀತೆ, ಶುಭಾಷಿತ, ಭಕ್ತಿಗೀತೆ, ಒಗಟು, ಭಾಗವತಿಕೆ ಹಾಗೂ ಕಿರುನಾಟಕಗಳು ಪ್ರಸಾರವಾಗಲಿದೆ. ಭಾಗವಹಿಸುವ ವಿದ್ಯಾರ್ಥಿಗಳ ವಿವರಣೆ ಹೀಗಿದೆ. ಮೊದಲನೇದಾಗಿ ಕೌಶಿಕ್ ದ್ವಿತೀಯ BCA, ಅಕ್ಷಸ್ ಪ್ರಥಮ BBA, ಚೈತ್ರ, ಅಕ್ಷತಾ, ಗೌತಮ್, ಮನಸ್ವಿ ದ್ವಿತೀಯ BSc, ಗಾನ ತೃತೀಯ BA, ಶ್ರೀಲಯ ದ್ವಿತೀಯ BA, ಪ್ರಾರ್ಥನಾ, ಅಭಿಷೇಕ್, ಶ್ವೇತಾ, ಅಭಿಜ್ಞಾ, ಸಾನ್ನಿಧ್ಯ, ಅರ್ಪಿತಾ, ಧನ್ಯಶ್ರೀ ಪ್ರಥಮ BSc ವಿದ್ಯಾರ್ಥಿಗಳಿಂದ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆ ಮೂಲಕ ಪ್ರಾರಂಭಿಸೋಣ. ಮೂಷಿಕವಾಹನ ಮೋದಕಹಸ್ತ, ಮೂಷಿಕವಾಹನ ಮೋದಕಹಸ್ತ, ಚಾಮರಕರ್ಣ ವಿಲಂಬಿತಸೂತ್ರ, ಚಾಮನಕರ್ಣ ವಾಮನರೂಪ ಮಹೇಶ್ವರ ಪುತ್ರ, ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಸ್ತೆ. ಇದೀಗ ನೆಹರು ಮೆಮೋರಿಯಲ್ ಕಾಲೇಜಿನ ಪಕ್ಷಿನೋಟ ಗಾನಾ BD ಇವರಿಂದ. ಪ್ರೀತಿಯ ಕೇಳುಗರಿಗೆ ನಮಸ್ಕಾರಗಳು. ಜಗತ್ತನ್ನು ತಾನೂ ಸುತ್ತುವ ಬದಲು ಜಗತ್ತೇ ತನ್ನೆಡೆಗೆ ತಿರುಗುವಂತೆ ಮಾಡಿದ ಮಹಾನಾಯಕ ಡಾಕ್ಟರ್ ಕುರುಂಜಿ ವೆಂಕಟರಮಣ ಗೌಡರು. ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಪಟ್ಟಣವನ್ನು ವಿದ್ಯಾಕಾಶಿಯನ್ನಾಗಿಸಿದ ಶಿಕ್ಷಣ ತಜ್ಞ, ಸಮಾಜ ಸುಧಾರಕ ಕುರುಂಜಿ ವೆಂಕಟರಮಣ ಗೌಡರು ಹೊಸ ಕ್ರಾಂತಿಯನ್ನು ಮಾಡಿದಂತಹ ಮಹಾನ್ ವ್ಯಕ್ತಿ. ಪ್ರಾಥಮಿಕ ಶಿಕ್ಷಣ, ತಾಂತ್ರಿಕ, ಆಯುರ್ವೇದ, ಡೆಂಟಲ್ ಹಾಗೂ ಮೆಡಿಕಲ್ ಕಾಲೇಜುಗಳನ್ನು ಸ್ಥಾಪಿಸಿದವರು. ಜ್ಞಾನಂ ಸರ್ವತ್ರಂ ಸಾಧನಂ ಎಂಬ ತತ್ವದಡಿಯಲ್ಲಿ ವಿದ್ಯಾಸಂಸ್ಥೆಗಳನ್ನು ಬೆಳೆಸಿಕೊಂಡು ಬಂದವರು. ಸುಳ್ಯವನ್ನು ವಿಶ್ವ ದರ್ಜೆಯ ಕಲಿಕಾ ಕೇಂದ್ರವನ್ನಾಗಿ ರೂಪಿಸಿದವರು. ಡಾಕ್ಟರ್ KVG ಅವರು ಹಲವು ಆಯಾಮಗಳ ವ್ಯಕ್ತಿ, ಮಹಾನ್ ಬೋಧಕ, ತತ್ವಜ್ಞಾನಿ ಮತ್ತು ಸಮರ್ಥ ಆಡಳಿತಗಾರ. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬ ಮಹಾನ್ ಪರೋಪಕಾರಿ. ಇವೆಲ್ಲವೂ ಅವರನ್ನು ಲಿವಿಂಗ್ ಲೆಜೆಂಡ್ ಆಗಿ ಮಾಡಿದೆ. ನಮ್ಮೆಲ್ಲರ ಸ್ಫೂರ್ತಿಯ ಮೂಲ ಅವರ ಆದರ್ಶಗಳು ಮತ್ತು ಕಾರ್ಯವಿಧಾನಗಳು ಪ್ರತಿಯೊಬ್ಬರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಬೌದ್ಧಿಕ ಆಧ್ಯಾತ್ಮಿಕತೆಯನ್ನು ಪಸರಿಸುವ ಮೂಲಕ ನಮ್ಮ ದೇಶವನ್ನು ಆಧುನಿಕ ಮತ್ತು ಸದೃಢಗೊಳಿಸುವ ಕನಸನ್ನು ಹೊಂದಿದವರು. ಇವರು ಸ್ಥಾಪಿಸಿರುವ KVG ಸಮೂಹ ಸಂಸ್ಥೆಗಳ ಮಾತೃ ಸಂಸ್ಥೆಯಾಗಿರುವ ನೆಹರು ಮೆಮೋರಿಯಲ್ ಕಾಲೇಜಿನ ಬಗ್ಗೆ ತಿಳಿಸುವುದಾದರೆ, ನೆಹರು ಮೆಮೋರಿಯಲ್ ಕಾಲೇಜು ಸುಳ್ಯ, ದಕ್ಷಿಣ ಕನ್ನಡ, ಅಕಾಡೆಮಿ ಆಫ್ ಲಿಬರಲ್ ಎಜುಕೇಶನ್ ಸುಳ್ಯ ಪ್ರಾಯೋಜಕತ್ವದಲ್ಲಿ 1976ರಲ್ಲಿ
ಇದರ ಸ್ಥಾಪಕ ಅಧ್ಯಕ್ಷರಾದ ಕುರುಂಜಿ ವೆಂಕಟರಮಣ ಗೌಡರ ಸಮರ್ಥ ಮತ್ತು ಕ್ರಿಯಾತ್ಮಕ ನಾಯಕತ್ವದಲ್ಲಿ ಶಿಕ್ಷಣವನ್ನು ಒದಗಿಸುವ ಉದ್ದೇಶದಿಂದ ಪ್ರಾರಂಭಿಸಲಾಗಿದೆ. ಕಲೆ, ವಾಣಿಜ್ಯ, ವಿಜ್ಞಾನ, ಕಂಪ್ಯೂಟರ್ ಅಪ್ಲಿಕೇಶನ್, ಸಮಾಜ ಕಾರ್ಯ, ವ್ಯವಹಾರ ನಿರ್ವಹಣಾ ಕೋರ್ಸುಗಳನ್ನು ನೀಡುತ್ತದೆ. ಜೊತೆಗೆ ಕಾಲೇಜು ವಿದ್ಯಾರ್ಥಿಗಳ ಅಭ್ಯುದಯಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ಸಹ ಪರಿಚಯಿಸಿದೆ. ಕಾಲೇಜಿನಲ್ಲಿ ಸ್ಥಾಪಿಸಲಾದ ಆಂತರಿಕ ಗುಣಮಟ್ಟ ಭರವಸೆ ಕೋಶದ ಮೂಲಕ ಇದು ತನ್ನ ಶೈಕ್ಷಣಿಕ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವುದನ್ನು ಮುಂದುವರೆಸಿದೆ. ಇಂತಹ ಉತ್ತಮವಾದ ವಿದ್ಯಾಸಂಸ್ಥೆಯು ಸುಳ್ಯದಲ್ಲಿ ಇರುವುದು ನಮ್ಮೆಲ್ಲರ ಹೆಮ್ಮೆ ಮತ್ತು ಈ ಸಂಸ್ಥೆಯ ವಿದ್ಯಾರ್ಥಿಗಳು ಎಂದು ಹೇಳುವುದಕ್ಕೂ ನಮಗೆಲ್ಲರಿಗೂ ಉತ್ತಮವಾದಂತಹ ಸಂಗತಿಯಾಗಿದೆ. ಈ ಸಂಸ್ಥೆ ನಮ್ಮೆಲ್ಲರ ಪ್ರಗತಿಗೆ ಭದ್ರವಾದ ಅಡಿಪಾಯ ಎಂಬುದು ಒಂದು ಸತ್ಯಾಂಶವಾಗಿದೆ. ಧನ್ಯವಾದಗಳು. ಇನ್ನು ಮುಂದೆ ಭಾವಗೀತೆ ಕಾರ್ಯಕ್ರಮ ಮೂಡಿಬರಲಿದೆ ಶ್ರೀಲಯ ಇವರಿಂದ. ಎಲ್ಲ ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಮಾಯೆ. ನಿನ್ನಲ್ಲಗಳೆದರಮ್ಮ, ನಿನ್ನಲ್ಲಗಳೆದರಮ್ಮ, ಎಲ್ಲ ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಮಾಯೆ. ಕಾರಿರೋಳನು ಸೀಳಿ ಬರುವ ನಿಗೆ ನಿಗೆ ಊರಿ ಹರಳು, ನೀಲಿನ ಬದ ಹಾಸಿನಲ್ಲಿ ಮಣಿ ಮೇಯುವ ಇರುಳು, ಋತು ಮೀರದೆ ಮುಗಿಲಗಳಿಗೆ ಉರಳಿ ಸುರಿವ ಜಲವು, ಎಲ್ಲ ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಲೀಲೆ ತಾಯೇ, ಎಲ್ಲ ನಿನ್ನ ಮಾಯೆ, ಎಲ್ಲ ನಿನ್ನ ಮಾಯೆ. ಇದೀಗ ಶುಭಾಷಿತ ಧನ್ಯ ಇವರಿಂದ. ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದು, ಆದರೆ ಕನಸುಗಳಿಲ್ಲದ ದಾರಿಯಲ್ಲಿ ನಡೆಯಲಾಗುವುದಿಲ್ಲ. 1000 ಯುದ್ಧಗಳನ್ನು ಗೆಲ್ಲುವುದಕ್ಕಿಂತ ನಮ್ಮನ್ನು ನಾವು ಗೆಲ್ಲುವುದು ಉತ್ತಮ. ಇದೇ ನಿಜವಾದ ವಿಜಯ. ಇದನ್ನು ನಮ್ಮಿಂದ ಕಿತ್ತುಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ. ನಮ್ಮ ಅಂತರಂಗದ ಪುಸ್ತಕ ತೆರೆಯುವ ತನಕ ಉಳಿದ ಎಲ್ಲ ಪುಸ್ತಕಗಳು ನಿಷ್ಪ್ರಯೋಜಕ. ಕಲಿಯಲು ಆಕಾಂಕ್ಷೆ ಇಲ್ಲದಿದ್ದರೆ ಅನುಭವವು ಪಾಠ ಕಲಿಸುವುದರಲ್ಲಿ ಸೋಲುತ್ತದೆ. ಮರದ ಮೇಲೆ ಕುಳಿತ ಹಕ್ಕಿಗೆ ಕೊಂಬೆ ಮುರಿದು ಬೀಳುವ ಭಯವಿರದು. ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನೇ ಹೊರತು ಕೊಂಬೆಯನ್ನಲ್ಲ. ಉತ್ಸಾಹವೆಂಬುದು ಕಲ್ಲಿದ್ದಲಿಗೆ ಹತ್ತಿದ ಕಾವಾಗಬೇಕೇ ವಿನಃ ಹುಲ್ಲಿಗೆ ಹತ್ತಿದ ಬೆಂಕಿಯಾಗಬಾರದು. ಕಷ್ಟವನ್ನು ತುಂಬಾ ಜನ ಎದುರಿಸಬಲ್ಲರು, ಆದರೆ ದ್ವೇಷವನ್ನು ತುಂಬಾ ಜನ ತಡೆದುಕೊಳ್ಳಲಾರರು. ಉನ್ನತವಾಗಿ ಆಲೋಚಿಸುವವರಿಗೆ ಎಂದೂ ಏಕಾಂತತೆ ಇರುವುದಿಲ್ಲ, ಏಕೆಂದರೆ ಅವರ ಆಲೋಚನೆಗಳೇ ಅವರ ಸ್ನೇಹಿತರಾಗಿರುತ್ತಾರೆ. ವಿದ್ಯೆ ಒಂದೊಂದು ಕಡೆ ಒಂದೊಂದು ಬಗೆಯ ಹಣ್ಣನ್ನು ಕೊಡುತ್ತದೆ. ಇನ್ನು ಮುಂದೆ ಸುಂದರವಾದ ಭಕ್ತಿಗೀತೆ ಮೂಡಿಬರಲಿದೆ. ಹಾಡುವವರು ಪ್ರಾರ್ಥನಾ ಮತ್ತು ತಂಡದವರಿಂದ. ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೇ ರಂಗ ಡಿಡಿಯಾಡ್ಯಾನೇ ಡಿಡಿಯಾಡ್ಯಾನೇ ರಂಗ ಡಿಡಿಯಾಡ್ಯಾನೇ. ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ
ಡಿಡಿಕ್ಕ ಡಿಡಿಕ್ಕ ಡಿಡಿಕ್ಕ ಎಂದು ಡಿಡಿಯಾಡ್ಯಾನೇ ರಂಗ ಡಿಡಿಯಾಡ್ಯಾನೇ ಡಿಡಿಯಾಡ್ಯಾನೇ ರಂಗ ಡಿಡಿಯಾಡ್ಯಾನೇ ಮರಕಾದ ನವರತ್ನ ವಜ್ರ ಹರಳು ಕೆತ್ತಿಸಿದ ಜುಮನಿ ಮರಕಾದ ನವರತ್ನ ವಜ್ರ ಹರಳು ಕೆತ್ತಿಸಿದ ಜುಮನಿ ಕಿರಣ ಮುಕುಟ ಧರಿಸಿದ ಶಿರದಲ್ಲಿ ಕಿರಣ ಮುಕುಟ ಧರಿಸಿದ ಶಿರದಲ್ಲಿ ಸರಿ 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 ಸರಿದಾಡುತ್ತ ಡಿಡಿ ಆಡ್ಯಾನೇ ರಂಗ ಡಿಡಿ ಆಡ್ಯಾನೇ ಡಿಡಿ ಆಡ್ಯಾನೇ ರಂಗ ಡಿಡಿ ಆಡ್ಯಾನೇ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೇ ರಂಗ ಡಿಡಿಯಾಡ್ಯಾನೇ ಚಂದ್ರಶೇಖರ ಹಂಸವಾಹನ ಇಂದ್ರಾದ್ಯಾರಾಕಾಶದಲ್ಲಿ ಚಂದ್ರಶೇಖರ ಹಂಸವಾಹನ ಇಂದ್ರಾದ್ಯಾರಾಕಾಶದಲ್ಲಿ ದುಮ್ 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 ದುಬಿ ನುಡಿಸೇ ದುಮ್ 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 ದುಬಿ ನುಡಿಸೆ ಬಂದೇ ಈಕೋ ಬಂದೇ ಬಂದೆನು ತಲೆ ಡಿಡಿಯಾಡ್ಯಾನೇ ರಂಗ ಡಿಡಿಯಾಡ್ಯಾನೇ ಡಿಡಿಯಾಡ್ಯಾನೇ ರಂಗ ಡಿಡಿಯಾಡ್ಯಾನೇ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೇ ರಂಗ ಡಿಡಿಯಾಡ್ಯಾನೇ ಹಿಂತಿರುಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ ಹಿಂತಿರುಗಿ ಹೋಗಿ ನೀನು ಅಂತರಿಸಿ ದೂರದಲ್ಲಿ ನಿಂತು ವಿಜಯ ವಿಠ್ಠಲ ರಾಯನು ನಿಂತು ವಿಜಯ ವಿಠ್ಠಲ ರಾಯನು ಇಂದಿರ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 ಿ ಎಂದು ಡಿಡಿಯಾಡ್ಯಾನೇ ರಂಗ ಡಿಡಿಯಾಡ್ಯಾನೇ ಡಿಡಿಯಾಡ್ಯಾನೇ ರಂಗ ಡಿಡಿಯಾಡ್ಯಾನೇ ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಡಿಡಿಕ್ಕ 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 ಎಂದು ಡಿಡಿಯಾಡ್ಯಾನೇ ರಂಗ ಡಿಡಿಯಾಡ್ಯಾನೇ ಡಿಡಿಯಾಡ್ಯಾನೇ ರಂಗ ಡಿಡಿಯಾಡ್ಯಾನೇ ಡಿಡಿಯಾಡ್ಯಾನೇ ರಂಗ ಡಿಡಿಯಾಡ್ಯಾನೇ ಡಿಡಿಯಾಡ್ಯಾನೇ ರಂಗ ಡಿಡಿಯಾಡ್ಯಾನೇ. ಇದೀಗ ಶುಭಾಷಿತ ಅರ್ಪಿತಾ ಇವರಿಂದ. ನಿಮ್ಮ ಕನಸುಗಳ ಬೆನ್ನು ಹತ್ತಿ, ಆದರೆ ಅದಕ್ಕೆ ಅಡ್ಡದಾರಿಗಳು ಇಲ್ಲ ಎಂಬುದನ್ನು ಅರಿಯಿರಿ. ಕಲಿಯಲು ತಿರಸ್ಕರಿಸುವುದು ಜೀವಿಸಲು ತಿರಸ್ಕರಿಸುವುದಕ್ಕೆ ಸಮಾನ. ನಿರಾಶಾವಾದಿ ಪ್ರತಿಯೊಂದು ಅವಕಾಶದಲ್ಲೂ ಕಷ್ಟವನ್ನೇ ನೋಡುತ್ತಾನೆ. ಆಶಾವಾದಿ ಪ್ರತಿಯೊಂದು ಕಷ್ಟದಲ್ಲೂ ಅವಕಾಶವನ್ನು ಹುಡುಕುತ್ತಾನೆ. ಜೀವನದಲ್ಲಿ ನಾವು ಸೋಲುವುದು ಸಣ್ಣ ತಪ್ಪುಗಳಿಗೆ ಹೊರತು ದೊಡ್ಡ ತಪ್ಪುಗಳಿಗಲ್ಲ. ಉದಾಹರಣೆಗೆ, ನಾವು ಎಡುವುದು ಸಣ್ಣ ಕಲ್ಲಿಗೆ ಹೊರತು ದೊಡ್ಡ ಬಂಡೆಗಳಿಗಲ್ಲ. ಜೀವ ನಮ್ಮ ಮಾತನ್ನು ಕೇಳುವುದಿಲ್ಲ. ಯಾವಾಗ ಬೇಕಾದರೂ ಹೋಗಬಹುದು. ಜೀವನ ನಮ್ಮ ಮಾತನ್ನು ಕೇಳುತ್ತದೆ. ಹೇಗೆ ಬೇಕಾದರೂ ರೂಪಿಸಿಕೊಳ್ಳಬಹುದು. ನಿಮ್ಮ ಬದುಕಿನಿಂದ ಸೂರ್ಯ ಹೊರಟು ಹೋದನೆಂದು ನೀವು ಅಳುತ್ತಿದ್ದರೆ ನಿಮ್ಮ ಕಣ್ಣೀರು ನಿಮ್ಮನ್ನು ನಕ್ಷತ್ರಗಳನ್ನು ನೋಡದಂತೆ ತಡೆಯುತ್ತದೆ. ಓ ಕಮಲಕ್ಕ, ಬಂದ್ರಾ? ಇದೆಂತ ನಿಮ್ಮದು ಬಟ್ಟೆಯ? ಸವಿತಕ್ಕ, ಯೋನ್ ಮಾಡ್ಲಿ ಯೋಳಿ. ನಮ್ಮ ಮನ್ಯಾಗದವಲ್ಲ ಆ ಮೂರ್ ಮಕ್ಳು ಗೊಳ್ಗೆಗೊಂದು ಬೊಟ್ಟೆ ಆಗ್ತವೆ ಅಂತೀನಿ. ಹಾಕ್ಬಿಟ್ಟಿಂಗ್ ಗುಡ್ಡೆ ಹಾಕವೆ. ಅವಕ್ಕೊಂಚೂರು ನಮ್ಮ ಕಷ್ಟ ಅರ್ಥ ಆಗಕ್ಕಿಲ್ಲ. ಯಾಕಂದ್ರೆ ನಾವು ತಾನೆ ಒಗ್ದಾಕೋರು. ಇನ್ನು ಮನ್ಯಾಗ ಹೋಗ್ಯೋಣ ಅಂದ್ರೆ ಒಂದು ಹನಿ ನೀರಿಲ್ಲ. ಆ ಪಂಚಾಯತಿ ನೀರು ಇನ್ನೂ ಬಂದೇ ಇಲ್ಲ. ಏಟೊತ್ತಿಗೆ ಬರುತ್ತೋ ಏನೋ. ಅಂದಂಗೆ ನಿಂಬಿದ ಕಡೆ ಏನಾದರೂ ಪಂಚಾಯತಿ ನೀರು ಬಂದಿದ್ಯಾ? ಇಲ್ಲಕ್ಕ, ಎಲ್ಲಿ ಬರುದು? ನಿನ್ನೆ 2 ಕೊಡಪ್ಪನ ನೀರು ತಂದು ಇಟ್ಟಿದ್ದೇನೆ, ಅಡಿಗೆಗೆ ಬೇಕಾಗ್ತದಲ್ಲ ಅಂತ. ನಾನು ಹಂಗೆಯ 2 ಕೊಡ ಎತ್ತಿಟ್ಕೊಂಡಿವ್ನಿ. ಅಂದಂಗೆ ನೀವು ಹೇಳ್ತಿದ್ರಲ್ಲಕ್ಕ ಮೊನ್ನೆ ಮನ್ಯಾಗೇನೋ ಕೊಳ್ವೆ ಬಾವಿ ಕೊರಿಸ್ತೀರಿ ಅಂತ. ಏನಾಯ್ತು, ಕೊರ್ಸಿದ್ರಾ? ಎಷ್ಟು ನೀರು ಸಿಕ್ತು? ನೀರಾ
ಒಂದು ನೀರಿನ ಪಸೆ ಕೂಡ ಇಲ್ಲ, ಇಡೀ ಧೂಳು. ಅಯ್ಯೋ ಶಿವನೇ, ಹಿಂಗಾದ್ರೆ ಕಷ್ಟ ಕಣಕ್ಕ. ನಾವೇ ನಮ್ಮೂರ್ನಾಗ ಮಳೆ ಬೆಳೆ ಚೆನ್ನಾಗೈತಿಲ್ಲ ಅಂತ ಊರ್ ಬಿಟ್ಟು ಈ ಕಡೆ ಬಂದ್ರೆ ಇಲ್ಲೂ ಹಂಗೆಯಾ? ಏನ್ ಮಾಡೋಣ, ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಜೀವನ ಸಾಗಿಸ್ಬೇಕಷ್ಟೆ. ಓ ಅಲ್ಲಿ ನೋಡಕ್ಕ, ನಮ್ ರಾಜಣ್ಣ ಬತ್ತವ್ರೆ. ಓ ರಾಜಣ್ಣ, ನೀವೆಂತ ಬೈಕ್ ತೊಳಿಲಿಕ್ಕೆ ಬಂದದ್ದಾ? ಹೌದು ಅಂತ. ಬೈಕಲ್ಲಿ ನೋಡಿ ಎಷ್ಟು ಮಣ್ಣುಂಟು, ದಾರಿಯಲ್ಲಿ ಪೂರ್ತಿ ಧೂಳು. ಮಳೆ ಬರ್ತಿದ್ರೆ ಇಷ್ಟು ಧೂಳು ಇರ್ತಿರ್ಲಿಲ್ಲ. ಈ ಹಿಂದೆ ಕಾಲಕ್ಕೆ ಸರಿಯಾಗಿ ಮಳೆ ಬರ್ತಿತ್ತು, ಈಗ ಯಾವ ಕಾಲನೂ ಇಲ್ಲ. ಅಲ್ಲಿ ನೋಡಿ, ಅವನ್ ಕಾರ್ತಿಕ್ ಅಲ್ವಾ, ನಮ್ ಪಕ್ಕದ ಮನೆ ಪದ್ಮಕ್ಕನ್ ಮಗ. ಓದ್ಲಿಕ್ಕೆ ಅಂತ ಪೇಟೆಗೆ ಹೋಗಿದ್ದಲ್ಲ. ಓ ಪದ್ಮಕ್ಕನ್ ಮಗನೇ, ಏಟ್ ಬದ್ಲಾಗ್ಬಿಟ್ಟವನೆ. ಊರ್ ಬಿಡುವಾಗ ಈಟಿಕ್ಕಿದ್ದ, ಇವಾಗ ನೋಡು ಎಷ್ಟುದ್ದ ಬೆಳ್ದವನೆ ಅಂತ. ಮಕಾನೇ ಬದ್ಲಾಗ್ಬಿಟ್ಟದೆ, ಗುರ್ತೇ ಸಿಕ್ತಿಲ್ಲ ಅಂತೀನಿ. ಮಕ್ಳು ಹಂಗೆ ಅಲ್ವೇ? ಏ, ನೀನು ಕಾರ್ತಿಕ್ ಅಲ್ವಾ, ಪದ್ಮಕ್ಕನ್ ಮಗ? ಹೌದು, ನೀವು? ಓ, ಪೇಟೆಗೆ ಹೋಗಿ ನಮ್ಮನೆಲ್ಲ ಮರ್ತದ ಹಾಗಾದ್ರೆ. ನಾನು ರಾಜಣ್ಣ. ರಾಜಣ್ಣ? ಅಯ್ಯೋ ಶಿವನೇ, ರಾಜಣ್ಣನ್ ಗೊತ್ತಿಲ್ವಾ ಕಣಪ್ಪ ನಿಂಗೆ? ಅದೇ ಕೊಳವೆ ಬಾವಿ ಕೊರ್ಸೋ ಮಿಷನ್ ಇಟ್ಕೊಂಡಿರೋರು. ನಿಮ್ಮನೆಯಾಗೂ ಒಂದೆರಡು ಕೊಳವೆ ಬಾವಿ ಕೊರ್ಸ್ಕೊಟ್ಟವ್ರಲ್ಲ, ಅದೇ ರಾಜಣ್ಣ. ಓ ಗೊತ್ತಾಯ್ತು, ಆ ರಾಜಣ್ಣನ. ಮತ್ತೆ ಎಲ್ಲ ಆರಾಮ? ನೀನೇ ಹೇಳ್ಬೇಕಪ್ಪ, ಪೇಟೆಗೆ ಹೋದವನು. ಏನು ಹೇಳೋದು ರಾಜಣ್ಣ, ಪೇಟೆಯಲ್ಲೂ ಬಿಸಿಲು, ಇಲ್ಲಿಯೂ ಬಿಸಿಲು. ಬಿಸಿಲಲ್ಲಿ ನಡೆದುಕೊಂಡು ಬಂದು ಗಂಟಲೆಲ್ಲ ಒಣಗಿ ಹೋಯಿತು. ಈ ರೀತಿ ಹೇಳುತ್ತಾ ತನ್ನ ಕೈಯಲ್ಲಿದ್ದ ಬಾಟಲಿಯಿಂದ ನೀರು ಕುಡಿದು ಅದನ್ನು ನದಿಗೆ ಎಸೆದು ಬಿಡುತ್ತಾನೆ. ತಕ್ಷಣ ಹಿಂಸೆ ತಾಳಲಾರದೆ ನದಿ ದೇವತೆಯ ನರಳಾಡಲು ಪ್ರಾರಂಭಿಸುತ್ತಾಳೆ. ಸಾಕು ಸಾಕು ಸಾಕು. ಏ ಏನದು ಶಬ್ದ? ಯಾರೋ ಅಳ್ತಿರೋ ಹಂಗಿದ್ಯಲ್ಲ. ಹೌದು, ನಮಗೂ ಕೇಳುತ್ತಿದೆ. ಸಾಕು, ನಿಲ್ಲಿಸಿ, ಸಾಕು. ನನ್ನಿಂದ ಇನ್ನು ಸಹಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ನನ್ನನ್ನು ಯಾಕೆ ಇಷ್ಟೊಂದು ಕಲುಷಿತಗೊಳಿಸುತ್ತಿದ್ದೀರಿ? ನಾನೇನು ತಪ್ಪು ಮಾಡಿದೆ? ನನ್ನನ್ನು ಯಾಕೆ ಇಷ್ಟೊಂದು ದುರುಪಯೋಗ ಪಡಿಸಿಕೊಳ್ಳುತ್ತಿದ್ದೀರಿ? ಈಗ ನಿಮ್ಮ ಬಳಿ ದುಡ್ಡಿದೆ, ದುಡ್ಡನ್ನು ಕೊಟ್ಟು ಬಾಟಲಿಗಳಲ್ಲಿ ನೀರನ್ನು ಖರೀದಿಸಿಕೊಳ್ಳುತ್ತಿದ್ದೀರಿ. ಆದ್ರೆ ಅದೇ ಬಾಟಲನ್ನು ಕೂಡ ನನ್ನ ಮೇಲಕ್ಕೆ ಎಸೆಯುತ್ತಿದ್ದೀರಲ್ಲ. ನಾನಿಲ್ಲಿ ನಿಮಗಾಗಿ ಹರಿಯುತ್ತಿದ್ದೇನೆ. ನನ್ನಂತಹ ಕೆರೆ ಹಳ್ಳಗಳು ಬತ್ತಿ ಹೋಗುತ್ತಿವೆ, ಆದರೂ ನಿಮಗಾಗಿ ಇಲ್ಲಿ ಉಳಿದಿದ್ದೇನೆ. ಹೀಗೆ ಮುಂದುವರಿದರೆ ಭೂಮಿಯಲ್ಲಿ ನೀರೆಂಬುದೇ ನಶಿಸಿ ಹೋಗುತ್ತದೆ, ಜೊತೆಗೆ ಅಂತರ್ಜಲಕ್ಕೂ ಕೂಡ ಕೈ ಹಾಕ್ತಿದ್ದೀರಲ್ಲ. ಹೀಗೆ ಮುಂದುವರಿದರೆ ಭೂಮಿಯಲ್ಲಿ ನೀರೆಂಬುದು ನಶಿಸಿ ಹೋಗುತ್ತದೆ. ಆಗ ನನ್ನ ಬಗ್ಗೆ ನಿಮಗೆ ಅರಿವು ಮೂಡುತ್ತದೆ. ನನ್ನಿಂದ ತಪ್ಪಾಯಿತು ತಾಯಿ. ನಾನೊಬ್ಬ ಓದಿದವನಾಗಿ ಎಲ್ಲರಿಗೂ ತಿಳಿ ಹೇಳುವ ಬದಲು ನಾನೇ ತಪ್ಪು ಮಾಡುತ್ತಿದ್ದೆ. ಇನ್ನು ಮುಂದೆ ಈ ರೀತಿಯ ತಪ್ಪನ್ನು ಮಾಡುವುದಿಲ್ಲ, ಹಾಗೆ ಮಾಡಲೂ ಬಿಡುವುದಿಲ್ಲ. ನನ್ನಿಂದಲೂ ತಪ್ಪಾಯಿತಮ್ಮ. ಅಂತರ್ಜಲ ಮಟ್ಟ ಕುಸಿಯುವುದರಲ್ಲಿ ನನ್ನ ಪಾತ್ರವೂ ಇದೆ. ಜನರಿಗೆ ಅಂತರ್ಜಲವನ್ನು ಉಳಿಸಲು ಅರಿವು ಮೂಡಿಸುವ ಬದಲು ಅದನ್ನು ಕಸಿಯುವ ಮಾರ್ಗವನ್ನು ತಿಳಿಸಿದೆ. ಮುಂದೆ ಈ ರೀತಿ ಮಾಡುವುದಿಲ್ಲ. ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುವ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅದರ ಕಡೆಗೆ ಗಮನ ಹರಿಸುತ್ತೇನೆ ಮತ್ತು ಜನರಿಗೆ ಅದನ್ನು ತಿಳಿಸಿಕೊಡುತ್ತೇನೆ ತಾಯಿ. ನಮ್ದು ತೆಪ್ಪಾಯ್ತವ್ವ. ಇನ್ಮುಂದೆ ಯಾವತ್ತೂ ಹಿಂಗೆ ಮಾಡಲ್ಲ. ನೀರಲ್ಲಿ ಮಲ್ಲ ಮಾಡಲ್ಲ. ನೀರನ್ನು ಮಿತವಾಗಿ ಬಳಸ್ತೀವಿ, ಮುಂದಿನ ಪೀಳಿಗೆಗೂ ಉಳಿಸ್ತೀವಿ. ತೆಪ್ಪಾಯ್ತು. ಇದನ್ನೆಲ್ಲ ತಿಳಿಸಲು ನಾನೇ ಬರಬೇಕಾಯಿತು. ಇನ್ನು ಮುಂದೆ ಆದರೂ ನೀರಿನ ಮಹತ್ವವನ್ನು ತಿಳಿದುಕೊಳ್ಳಿ. ನೀರನ್ನು ದಯವಿಟ್ಟು ಸಂರಕ್ಷಿಸಿ. ಇದೀಗ ದೇಶಭಕ್ತಿ ಗೀತೆ ಅಭಿಷೇಕ್ ಮತ್ತು ತಂಡದವರಿಂದ. ಭಾರತ ಮಾತಾ ನಿನ್ನಯ ಚರಣಕ್ಕೆ ವಂದಿಸುವೆವು ನಾವು. ಭಾರತ ಮಾತಾ ನಿನ್ನಯ ಚರಣಕ್ಕೆ ವಂದಿಸುವೆವು ನಾವು. ಅನವರತ ಶುಭ ಚರಿತ ಗುಣಭರಿತ ಜೈ ಮಾತಾ ಸನಿದ ಪಮಗರಿಸ. ಭಾರತ ಮಾತಾ ನಿನ್ನಯ ಚರಣಕ್ಕೆ ವಂದಿಸುವೆವು ನಾವು. ಜಮ್ಮು ಕಾಶ್ಮೀರ ಶಿಖರಿಣಿ ನೀನು, ಸೌಂದರ್ಯ ರೂಪಿಣಿ ನೀನು. ಜಮ್ಮು ಕಾಶ್ಮೀರ ಶಿಖರಿಣಿ ನೀನು, ಸೌಂದರ್ಯ ರೂಪಿಣಿ ನೀನು. ಕನ್ಯಾಕುಮಾರಿ ಪದಕಗ್ನಿನಿ, ಪಾವನ ಚರಿತೆ ನೀನು. ಪಂಜಾಬ ಸಿಂಧು ಗುಜರ ಮರಾಠ ದ್ರಾವಿಡ ಉತ್ಕಲ ವಂಗ. ಪಂಜಾಬ ಸಿಂಧು ಗುಜರ ಮರಾಠ ದ್ರಾವಿಡ
ಕ್ರೀಡ ಉತ್ಕಲವಂಗ. ಗರಿ ಸ ನೀ ನೀ ಸ ದ ಪ ಸಾ ನೀ ದ ಪ ಮ ಗರಿ ನಿ ಗರಿ ಸ ನೀ ನೀ ಸ ದ ಪ ಸಾ ನೀ ದ ಪ ಮ ಗರಿ ನಿ ಸ. ಭಾರತ ಮಾತಾ ನಿನ್ನಯ ಚರಣಕ್ಕೆ ವಂದಿಸುವೆವು ನಾವು. ಅನವರತ ಶುಭ ಚರಿತ ಗುಣಭರಿತ ಜೈ ಮಾತಾ ಸಾನಿದ ಪಮಗರಿ ಸ. ಭಾರತ ಮಾತಾ ನಿನ್ನಯ ಚರಣಕ್ಕೆ ವಂದಿಸುವೆವು ನಾವು. ಗಾಂಧಿ ನೆಹರು ಜನಿಸಿದ ನಾಡು ರಾಮಕೃಷ್ಣರ ಬೀಡು. ಗಾಂಧಿ ನೆಹರು ಜನಿಸಿದ ನಾಡು ರಾಮಕೃಷ್ಣರ ಬೀಡು. ಬುದ್ಧ ಸಿದ್ಧರು ನೆಲೆಸಿದ ನಾಡು ಕವಿ ಪುಂಗವರ ಜಾಡು. ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ. ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ. ಗರಿ ಸ ನೀ ನೀ ಸ ದ ಪ ಸಾ ನೀ ದ ಪ ಮ ಗರಿ ನಿ ಗರಿ ಸ ನೀ ನೀ ಸ ದ ಪ ಸಾ ನೀ ದ ಪ ಮ ಗರಿ ನಿ ಸ. ಭಾರತ ಮಾತಾ ನಿನ್ನಯ ಚರಣಕ್ಕೆ ವಂದಿಸುವೆವು ನಾವು. ಅನವರತ ಶುಭ ಚರಿತ ಗುಣಭರಿತ ಜೈ ಮಾತಾ ಸನಿದ ಪಮಗರಿ ಸ. ಭಾರತ ಮಾತಾ ನಿನ್ನಯ ಚರಣಕ್ಕೆ ವಂದಿಸುವೆವು ನಾವು. ಯಾವ ನೆಲೆಯ ಗಂಧ ಗಾಳಿ ಮಣ್ಣ ಕಂಪ ಬೀರಿತೋ, ಯಾವ ಎಳೆಯ ವರ್ಷದಾರಿ ಫಲಸಿ ಚಿಗುರ ತಂದಿತೋ, ಇದೇ ನನ್ನ ಜನ್ಮಭೂಮಿ, ಇದೇ ನನ್ನ ಕರ್ಮಭೂಮಿ, ಪುಣ್ಯ ಭೂಮಿ ಭಾರತ. ಭಾರತ ಮಾತಾ ನಿನ್ನಯ ಚರಣಕ್ಕೆ ವಂದಿಸುವೆವು ನಾವು. ಭಾರತ ಮಾತಾ ನಿನ್ನಯ ಚರಣಕ್ಕೆ ವಂದಿಸುವೆವು ನಾವು. ಅನವರತ ಶುಭ ಚರಿತ ಗುಣಭರಿತ ಜೈ ಮಾತಾ ಸನಿದ ಪಮಗರಿ ಸ. ಭಾರತ ಮಾತಾ ನಿನ್ನಯ ಚರಣಕ್ಕೆ ವಂದಿಸುವೆವು ನಾವು, ವಂದಿಸುವೆವು ನಾವು, ವಂದಿಸುವೆವು ನಾವು. ಇದೀಗ ಮಹಿಳಾ ಸಬಲೀಕರಣ ಬಗ್ಗೆ ಮಾತನಾಡಲು ಬರುತ್ತಿದ್ದಾರೆ ಚೈತ್ರರವರು. ಪ್ರೀತಿಯ ಕೇಳುಗರಿಗೆ ನಮಸ್ಕಾರ. ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಾ. ಎಲ್ಲಿ ಮಹಿಳೆಯರು ಗೌರವಿಸಲ್ಪಡುತ್ತಾರೋ ಅಲ್ಲಿ ದೇವತೆಗಳು ಸಂತುಷ್ಟರಾಗಿರುತ್ತಾರೆ ಎಂದು ಭಾರತೀಯ ಸಂಸ್ಕೃತಿಯಲ್ಲಿ ಉಲ್ಲೇಖಿಸಲಾಗಿದೆ. ಮಹಿಳೆಯರು ಕೂಡ ಪುರುಷರಂತೆ ಸಮಾನ ಸಾಮರ್ಥ್ಯವುಳ್ಳವರಾಗಿದ್ದಾರೆ. ಆದರೆ ಮಹಿಳೆಯರನ್ನು ಅನಾದಿ ಕಾಲದಿಂದಲೂ ಸಮಾಜದ ಮುಖ್ಯಧಾರೆಯಿಂದ ದೂರವಿರಿಸಲಾಗಿದೆ. ಮಾತೃಪ್ರಧಾನ ಕುಟುಂಬಗಳು ಇಲ್ಲವಾಗಿ ಪುರುಷ ಪ್ರಧಾನ ಸಮಾಜವು ಅಸ್ತಿತ್ವಕ್ಕೆ ಬಂದವು. ಕೇವಲ ದೈಹಿಕ ಸಾಮರ್ಥ್ಯವೇ ಪ್ರಧಾನವಾಗಿ ಪುರುಷರು ಕುಟುಂಬದ ಯಜಮಾನ ಎಂಬ ಸಂಕಲ್ಪ ಬೆಳೆಯಿತು. ಇದರಿಂದ ಕೌಟುಂಬಿಕ, ಸಾಮಾಜಿಕ, ಆರ್ಥಿಕ, ರಾಜಕೀಯ, ಧಾರ್ಮಿಕ ರಂಗಗಳಲ್ಲಿ ಸ್ತ್ರೀಯ ಪಾಲ್ಗೊಳ್ಳುವಿಕೆಯನ್ನು ಹತ್ತಿಕ್ಕುತ್ತಾ ಬರಲಾಯಿತು. ನಾ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ ಎಂಬಂತಹ ಮನುವಿನ ಸೂಕ್ತಿಯು ಸ್ತ್ರೀಯನ್ನು ಪುರುಷನಿಗಿಂತ ಕಡಿಮೆಯವಳನ್ನಾಗಿ ಕಾಣುವಂತಹ ಮನೋಭಾವ ಬೆಳೆದು ಬಂತು. ಪರಿಣಾಮವಾಗಿ ಸ್ತ್ರೀಯು ವಿದ್ಯಾಭ್ಯಾಸದಲ್ಲೂ ಆರ್ಥಿಕ, ರಾಜಕೀಯ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಹಿಂದೆ ತಳ್ಳಲ್ಪಟ್ಟಳು. ಅಪರೂಪಕ್ಕೆ ಎಂಬಂತೆ ಕೆಲವು ಸ್ತ್ರೀಯರು ತಮಗಿದ್ದ ನಿಬಂಧನೆಗಳನ್ನು, ಕಟ್ಟುಪಾಡುಗಳನ್ನು ಮೀರಿ ಪುರುಷರಿಗೆ ಸಮಾನವಾದಂತಹ ಸಾಧನೆಯನ್ನು ಮಾಡಿದ್ದು ಬಿಟ್ಟರೆ ಉಳಿದಂತಹ ಬಹುಪಾಲು ಸ್ತ್ರೀಯರು ನಾಲ್ಕು ಗೋಡೆಗಳ ನಡುವೆ ಬಂಧಿಸಲ್ಪಟ್ಟರು. ಯುರೋಪಿಯನ್ನರ ಆಗಮನದ ಬಳಿಕ ವ್ಯಕ್ತಿ ಸ್ವಾತಂತ್ರ್ಯ, ಸ್ತ್ರೀ ಪುರುಷ ಸಮಾನತೆ, ಸಾಮಾಜಿಕ ಅನಿಷ್ಟ ಪದ್ಧತಿಗಳಾದಂತಹ ಬಾಲ್ಯ ವಿವಾಹ, ಸತಿ ಸಹಗಮನ ಮುಂತಾದವುಗಳು ಕಾನೂನಿನ ಮೂಲಕ ನಿಯಂತ್ರಿಸಲ್ಪಟ್ಟವು. ಸಮಾಜದ ಎಲ್ಲ ರಂಗಗಳಲ್ಲೂ ಸ್ತ್ರೀಯರು ಪಾಲ್ಗೊಳ್ಳಲು ಇದರಿಂದ ಸಾಧ್ಯವಾಯಿತು. ಆದರೆ ಇಂದಿಗೂ ಸ್ತ್ರೀಯರು ಪುರುಷರಿಗೆ ಸಮಾನವಾಗಿ ಬೆಳೆಯುವಂತಹ ಅವಕಾಶದಿಂದ ವಂಚಿತರಾಗುತ್ತಾ ಇದ್ದಾರೆ. ಹಾಗಾಗಿ ಸ್ತ್ರೀಯರು ಪುರುಷರಿಗೆ ಸಮಾನರಾಗಿ ಬೆಳೆಯಬೇಕಾದರೆ ಅವರನ್ನು ಸಶಕ್ತರನ್ನಾಗಿಸಬೇಕು.
ಇದನ್ನೇ ಸ್ತ್ರೀ ಸಬಲೀಕರಣ ಎನ್ನುತ್ತೇವೆ. ಮಹಿಳೆಯರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಬಲಗೊಂಡಾಗ ಮಾತ್ರ ಇದು ಸಾಧ್ಯ. ಅದಕ್ಕಾಗಿ ಸ್ತ್ರೀಯರಿಗೆ ಉತ್ತಮ ವಿದ್ಯಾಭ್ಯಾಸ ಹಾಗೂ ವೃತ್ತಿ ಕೌಶಲ್ಯ, ಉದ್ಯೋಗಾವಕಾಶಗಳನ್ನು, ರಾಜಕೀಯ ರಂಗಗಳಲ್ಲಿ ಪುರುಷರಿಗೆ ಸಮಾನವಾಗಿ ಭಾಗವಹಿಸುವಂತಹ ಅವಕಾಶಗಳನ್ನು ಒದಗಿಸಿಕೊಡಬೇಕಾಗಿದೆ. ನಮ್ಮ ಸಂವಿಧಾನದಲ್ಲಿ ಮಹಿಳೆಯರಿಗಾಗಿ ಪ್ರತ್ಯೇಕ ಹಕ್ಕುಗಳನ್ನು ಹೇಳಲಾಗಿದೆ. ಆದರೆ ಅವುಗಳ ಅನುಷ್ಠಾನವು ಸರಿಯಾಗಿ ನಡೆಯುತ್ತಾ ಇಲ್ಲ. ಮಹಿಳೆಯರು, ಅದರಲ್ಲೂ ಗ್ರಾಮೀಣ ಮಹಿಳೆಯರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಪುರುಷನಿಗಿಂತ ತುಂಬ ಹಿಂದೆ ಉಳಿದಿದ್ದಾರೆ. ಉದ್ಯೋಗಗಳಲ್ಲಿ ಪುರುಷನಿಗೆ ಸಮಾನವಾದ ವೇತನವನ್ನು ಮಹಿಳೆಯರಿಗೆ ನೀಡುವುದು ಬಹಳ ಅಪರೂಪವಾಗಿದೆ. ಮಹಿಳಾ ಸಬಲೀಕರಣಕ್ಕಾಗಿ, ಮಹಿಳೆಯರನ್ನು ಎಲ್ಲ ರಂಗಗಳಲ್ಲಿ ಮುಂದೆ ತರುವುದಕ್ಕಾಗಿ ಅವರಿಗೆ ಹಲವಾರು ಆದರ್ಶ ನಾರಿಯರ ಪೌರಾಣಿಕ, ಚಾರಿತ್ರಿಕ ಸ್ತ್ರೀ ಕಥಾಪಾತ್ರಗಳನ್ನು ಮಾದರಿಯಾಗಿ ಸ್ವೀಕರಿಸಿ ಅವರ ಚಿಂತನೆಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತೆ ಪ್ರೇರೇಪಿಸಬೇಕು. ಉದಾಹರಣೆಗೆ ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಲ್ಪನಾ ಚಾವ್ಲಾ, ಜೆನ್ನಿಫರ್, ಮೇರಿ ಕ್ಯೂರಿ, ಸುಧಾಮೂರ್ತಿ, ನಿರ್ಮಲಾ ಸೀತಾರಾಮ್, HAK, ಶಿವಾಜಿ ಮಹಾರಾಜನಂತಹ ಮೇರು ವ್ಯಕ್ತಿತ್ವವನ್ನು ರೂಪಿಸಿದಂತಹ ಅವರ ತಾಯಿ ಜೀಜಾಬಾಯಿ ಸ್ತ್ರೀಕುಲಕ್ಕೊಂದು ದೊಡ್ಡ ಆದರ್ಶಳಾಗಿದ್ದಾಳೆ. ಮುಂತಾದಂತಹ ಸಾಧನೆಗಳಿಂದ ಪ್ರೇರಣೆ ಪಡೆಯುವುದರ ಮೂಲಕ ಸ್ತ್ರೀಯರು ಸಬಲೀಕರಣವನ್ನು ಸಾಧಿಸಬಹುದು. ಒಟ್ಟಿನಲ್ಲಿ ಹೇಳುವುದಾದರೆ ಸ್ತ್ರೀಯರನ್ನು ಸಕಲ ವಿಧದಿಂದಲೂ ಸಶಕ್ತರನ್ನಾಗಿಸುವುದಕ್ಕಾಗಿ ಕೈಗೊಳ್ಳುವ ಕಾರ್ಯಕ್ರಮವೇ ಸ್ತ್ರೀ ಸಬಲೀಕರಣ. ಅಂತರ್ದೇಶೀಯ ಮಟ್ಟದಲ್ಲಿ ಇದನ್ನು ಸಾಧಿಸುವುದಕ್ಕಾಗಿ, ಜನರನ್ನು ಪ್ರಚೋದಿಸುವುದಕ್ಕಾಗಿ ಅಂತರ್ದೇಶೀಯ ಮಹಿಳಾ ಸಬಲೀಕರಣ ದಿನವನ್ನು ಆಚರಿಸಲಾಗುತ್ತದೆ. ಪ್ರಪಂಚದ ಎಲ್ಲಾ ಮಹಿಳೆಯರು ಇದರ ಪ್ರಯೋಜನವನ್ನು ಪಡೆದುಕೊಂಡು ತಮ್ಮ ಜೀವನವನ್ನು ಉತ್ತಮಪಡಿಸಿಕೊಳ್ಳಬೇಕು ಎಂದು ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತಾ ಇದ್ದೇನೆ. ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯಲ್ಲಿ ಅಭಿಜ್ಞಾ ಇವರಿಂದ ಭಾಗವತಿಕೆಯನ್ನು ಕೇಳೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ನಮಸ್ತಸ್ಯೈ ನಮೋ ನಮಃ. ನಮಸ್ತಸ್ಯೈ ನಮೋ ನಮಃ. ಜಯ 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 ಜಗದಂಬಾ ಜಯ ಜಯ ಇದುವರೆಗೆ ನಡೆದಂತಹ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟವರು ನೆಹರು ಮೆಮೋರಿಯಲ್ ಕಾಲೇಜ್ ಸುಳ್ಯದ ವಿದ್ಯಾರ್ಥಿಗಳು. ನಾನು ಕೌಶಿಕ್. ಆಲಿಸಿದ ನಿಮಗೆಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಇದುವರೆಗೆ ಕಲಾ ಸಂಜೆ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಪ್ರಸ್ತುತಪಡಿಸಿದವರು ನೆಹರು ಮೆಮೋರಿಯಲ್ ಕಾಲೇಜು ಸುಳ್ಯ, ಇಲ್ಲಿನ ವಿದ್ಯಾರ್ಥಿಗಳು. ಕೆಳುಗರೆ, ಇದು ಇಂದಿನ ಯುವವಾಣಿ ಕಲಾ ಸಂಜೆ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ನಮಸ್ಕಾರ.